ಮಂಜಿನ ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ. ನಿನ್ನಿಂದಲೇ ಬೆಳಕು, ನಿನ್ನಿಂದಲೇ ಖುಷಿಯು, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ. ಚಳಿಗಾಲದ ಕೊನೆಯಲ್ಲಿ ತೋಳ ಒಂದು ಕುರಿ ಮೇಲೆ ಅಟ್ಯಾಕ್ ಮಾಡುತ್ತೆ. ತೋಳನ ಕೊಲ್ಬೇಕು ಅಂತ ಊರವರು ನಿರ್ಧಾರ ಮಾಡ್ತಾರೆ. ಬಲೆಗೆ ಸಿಕ್ಕಾಕೊಂಡ ತೋಳದ ಮರಿಯೊಂದು ಹೈಡಿಗೆ ಕಾಣಿಸುತ್ತೆ. ಊರಿನವರು ಬೇಟೆ ಆಡೋಕೆ ಬಂದಿದ್ದ ತೋಳದ ಮರಿ ಅದು ಅಂತ ಗೊತ್ತಾಗುತ್ತೆ. ತಾತ ಊರಿನವರಿಂದ ಆ ತೋಳದ ಮರಿಯನ್ನ ಕಾಪಾಡ್ತಾರೆ. ಒಟ್ಟಿಗೆ ತಾತ ಮತ್ತೆ ಹೈಡಿ ಆ ಮರಿಯನ್ನ ತಾಯಿ ಹತ್ರ ಕರ್ಕೊಂಡು ಹೋಗ್ತಾರೆ. ತಾಯಿ ಮಗು ಒಂದಾಗೋದನ್ನ ನೋಡ್ತಾರೆ. ಚಿಪ್ಪಿ, ವಾಪಸ್ ಬಂದ್ಬಿಟ್ಯಾ? ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿದ್ಯಾ ಅನ್ಸುತ್ತೆ ಅಲ್ವಾ? ಸಿಸ್ಲಿ ಕಡೆ ಹೋಗಿದ್ಯಾ? ಅಲ್ಲಿ ಎಲ್ಲ ಫ್ರೆಂಡ್ಸ್ ಸಿಕ್ಕಿದ್ರಾ? ಹೇಗಿತ್ತು ಅಲ್ಲಿ? ಗುಡ್ ಮಾರ್ನಿಂಗ್ ಹೈಡಿ. ನಿದ್ದೆ ಚೆನ್ನಾಗಿ ಮಾಡಿದ್ಯಾ? ಯಾರ ಜೊತೆ ಮಾತಾಡ್ತಿದ್ದೆ? ಚಿಪ್ಪಿ ವಾಪಸ್ ಬಂದ. ಚಿಪ್ಪಿ, ನನಗಂತೂ ನಂಬೋಕೆ ಆಗ್ತಿಲ್ಲ. ವೆಲ್ಕಮ್ ಚಿಪ್ಪಿ. ಸೊ ವಸಂತಕಾಲ ವಾಪಸ್ ಬಂತ? ಒಳ್ಳೇದಾಯ್ತು. ಈಗ ನಾನು ಮತ್ತೆ ಪೀಟರ್ ಮತ್ತೆ ಪೀಟರ್ನ ಸೀಕ್ರೆಟ್ ಜಾಗ ಅಲ್ವಾ? ನೀನ್ ಅದ್ರ ಬಗ್ಗೆ ನನಗೆ ಹೇಳೋದಿಲ್ಲ. ಈಗ ನಾನು ಹೊರಡ್ಬೋದಾ ತಾತ? ಮಧ್ಯಾಹ್ನ ಬೇಕಾದ್ರೆ ನೀನ್ ಪೀಟರ್ ಜೊತೆ ಹೋಗ್ಬೋದು. ಹಾಲ್ ಕರಿಯೋದಕ್ಕೆ, ತೋಟದ ಕೆಲ್ಸಕ್ಕೆ ಸಹಾಯ ಮಾಡ್ಬೇಕು ನೀನು. ಕಮಾನ್, ನನಗೆ ಸ್ವಲ್ಪ ಸಹಾಯ ಮಾಡು. ಆಮೇಲೆ ಪೀಟರ್ ಜೊತೆ ಆಟ ಆಡ್ಕೊಂಡಿರು. ಬೇಗ ಬಾ ಪೀಟರ್, ನಾವ್ ಹೋಗೋ ತನಕ ಅದು ಕಾಯ್ತಾ ಇರಲ್ಲ. ಬರ್ತಿದ್ದೀನಮ್ಮ. ಅವರು ಹೊರಟ್ರು. ಅದು ಅವ್ರ ಮನೆ ಹತ್ರನೇ ಇರ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ನಾನು ನಿನ್ನೆ ನೋಡ್ದೆ. ಮೆಟ್ಲು ಮೇಲೆ ಕುತ್ಕೊಂಡು ಯಾವ್ದೋ ಚಿಕ್ಕ ಬಾಕ್ಸ್ ನ ನೋಡ್ತಿದ್ದ. ಅದೇ ಇರ್ಬೋದದು. ಕೊನೆಗೂ ಅವ್ನ ನಿಧಿ ನಮಗ್ ಸಿಗುತ್ತಲ್ಲ. ಅದ್ರೊಳಗೆ ಏನಿದೆ ಅಂತ ನಾನ್ ನೋಡ್ಬೇಕು. ಆ ಊಟ ತಿನ್ನಕ್ ಕಾಯ್ತಾ ಇದ್ದೀನಿ ನಾನು. ಸರಿ, ಈಗ ಯಾರು ಹೋಗ್ತೀರಾ? ನಾನಿಲ್ಲೇ ಕಾಯ್ಕೊಂಡು ಕೂರ್ತೀನಿ. ಯಾಕೆ? ಯಾಕಂದ್ರೆ ನಾನ್ ಕಣ್ಣಿಟ್ಟಿದ್ರೆ ನೀನ್ ಎಲ್ಲಿಗೆ ಹೋಗ್ತೀಯಾ? ಖಂಡಿತವಾಗ್ಲೂ ಇಲ್ಲ. ಹಾಗಾದ್ರೆ ನೋಡೋಣವಾ? ಓ ಹೌದಾ? ಒಂದ್ ನಿಮಿಷ ಇರಿ, ಸ್ವಲ್ಪ ಸುಮ್ನಿರಿ. ಗೊತ್ತಾಯ್ತು ನನ್ಗೆ. ತೆರೇಸಾ, ನೀನ್ ಇಲ್ಲಿರು, ನೋಡ್ಕೋ. ವಿಲಿಯಂ, ನೀನ್ ಇಲ್ಲಿಂದ ಮನೆ ಹಿಂದೆ ಹೋಗಿ ನಿಂತ್ಕೋ. ತೆರೇಸಾ ವಿಸಿಲ್ ಮಾಡಿದ ತಕ್ಷಣ ನಂಗೆ ಹೇಳು. ಅಷ್ಟ್ರಲ್ಲಿ ನಾನು ಟ್ರೆಷರ್ ತಗೋತೀನಿ. ನೀನ್ ನಿಜವಾಗ್ಲೂ ತುಂಬಾನೇ ಬುದ್ಧಿವಂತ. ಆದ್ರೆ ಎಲ್ಲ ಏನೂ ಇಲ್ಲ. ಆ ಮೇಕೆ ಮರಿ ಬರಕ್ಕಿಂತ ಮುಂಚೆ ನಾವು ಹೊರಡ್ಬೇಕು. ಹೊರಡೋಣ.
ಅಯ್ಯಯ್ಯೋ. ಬರಕ್ಕೆ ಎಷ್ಟೊತ್ತು ಬೇಕಾ? ಓ, ನನ್ ಪರ್ಸ್ನೇ ಮರ್ತ್ಬಿಟ್ಟೆ. ನೀನ್ ಹೋಗ್ ಬೇಗ ಅದನ್ನ ತಗೊಂಡ್ ಬಂದ್ಬಿಡ್ತ್ಯಾ? ಆಯ್ತು ಅಮ್ಮ. ಅಮ್ಮ ನೀವ್ ಹಾಗೆ ಮುಂದೆ ಹೋಗ್ತೀರಿ? ಅವ್ನು ಇವಾಗ ಎಲ್ಲಿಗೆ ಹೋಗ್ತಿದ್ದಾನೆ? ಅಲ್ಲ, ಅವ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ? ಸಿಕ್ತು. ಗೋಲ್ಡ್ ಫ್ರೆಂಚ್. ಏನ್ ವಿಷಯ ಗೋಲ್ಡ್ ಫ್ರೆಂಚ್? ಯಾರು ಇಲ್ಲ ಗೋಲ್ಡ್ ಫ್ರೆಂಚ್. ಸದ್ಯ ಸಿಕ್ಕಾಕೊಳ್ಳಿಲ್ಲ. ಹೌದು, ಅದೇನೋ ನಿಜಾನೇ. ನೀನಲ್ಲಿ ಏನ್ ಮಾಡ್ತಿದ್ದೆ ವಿಲಿಯಂ? ಯಾರಾದ್ರೂ ಬರ್ತಾರಂತ ನೋಡ್ಬೇಕಿತ್ತು. ಅದು ನಾನದು ಬ್ಲ್ಯಾಕ್ ಕರೆಂಟ್ಸ್ ನ ನೋಡ್ತಾ ಇದ್ದೆ. ಬ್ಲ್ಯಾಕ್ ಕರೆಂಟ್ಸಾ? ಅದು ಬೇಸಿಗೆಲ್ ಬೆಳೆಯೋದು ದಡ್ಡ ಶಿಖಾಮಣಿ. ನನ್ಗೆ ಗೊತ್ತು, ಆದ್ರೆ ನೆನ್ನೆ ನಿನ್ ತಡವಾಗಿ ಬಂದೆ. ಮೊನ್ನೆ ನಿಂಗೆ ಭಯ ಆಗಿತ್ತು. ಇವತ್ತು ನಿನ್ನಿಂದ ನಾವ್ ಸಿಕ್ಕಾಕೊಳ್ಳೋದ್ರಲ್ಲಿದ್ವಿ. ಸಾರಿ, ಆದ್ರೆ ನನ್ಗೆ ಹಸುವಾಗಿತ್ತು. ನೀನ್ ಬದ್ಲಾಗಲ್ಲ ವಿಲಿಯಂ. ಆದ್ರೆ ಅದ್ ನನ್ ತಪ್ಪ ಅಲ್ಲ. ತೆರೆಸ ಹೇಳ್ತಿರೋದು ಕರೆಕ್ಟ್ ವಿಲಿಯಂ. ನೀನ್ ಯಾವ ಕೆಲ್ಸನೂ ಮಾಡಿಲ್ಲ ಅಂದ್ರೆ ಸುಮ್ನೆ ನಿನ್ನ ನಮ್ ಜೊತೆ ಇಟ್ಕೊಳಕ್ ಆಗಲ್ಲ. ಅವನನ್ನ ನಮ್ ಜೊತೆ ಇಟ್ಕೊಳ್ಳೋದು ವೇಸ್ಟ್ ಅನ್ಸತ್ತೆ. ಏನು? ಇಲ್ಲ. ಹೌದು, ಆದ್ರೆ ನೀನ್ ಮಾತಾಡಿದ್ದು ಸಾಕು ವಿಲಿಯಂ. ಈಗ ನೀನು ಮನೆಗೆ ಹೋಗೋ ಸಮಯ ಬಂತು. ನಾವೆಲ್ಲಾದ್ರೂ ಬೇರೆ ಕಡೆ ಹೋಗೋಣ. ಇದ್ರ ಒಳಗಡೆ ಏನಿದೆ ಅಂತ ನೋಡ್ಬೋದು. ಹಲೋ ಹೈಡಿ, ನಾನ್ ಬರ್ತಾ ಇದ್ದೀನಿ. ಹಾಯ್ ಚಿಪಿ. ಇವಾಗ ಸ್ಪ್ರಿಂಗ್ ಸೀಸನ್ ಶುರು ಆಗಿದೆ. ನಾವೀಗ ಟ್ರೀ ಹೌಸ್ಗೆ ಹೋದ್ರೆ ಹೇಗಿರುತ್ತೆ? ಅಲ್ಲಿ ಹೋದ್ರೆ ಅದ್ಭುತವಾಗಿರುತ್ತೆ. ಹೋಗೋಣ. ಸರಿ, ಆದ್ರೆ ಅದಕ್ಕಿಂತ ಮುಂಚೆ ಒಂದ್ ವಸ್ತುನ್ ತಗೋಬೇಕು. ಅಯ್ಯೋ, ಎಲ್ಲಿ? ಇಲ್ಲೇ ಇರ್ಬೇಕಾಗಿತ್ತಲ್ಲ. ಎಲ್ಲೋ ಇತ್ತು, ಇಲ್ಲೇ ಇಟ್ಟಿದ್ದೆ. ಏನಾಯ್ತು? ನನ್ ಟ್ರೆಷರ್ ಕಳ್ದೆ ಹೋಗಿದೆ. ಏನ್ ಹೇಳ್ತಾ ಇದ್ಯಾ? ಎಲ್ಲ ಕಡೆ ಸರಿಯಾಗಿ ಹುಡುಕ್ದ್ಯಾ? ಹೌದು, ಎಲ್ಲ ಕಡೆನೂ ಹುಡುಕ್ದೆ. ಆ ಕಾರ್ಲೆ ತಗೊಂಡ್ ಹೋಗಿರ್ಬೋದು. ಕಾಲ? ಆಗ್ಲೇ ಗೋಲ್ಡ್ ಫಿಂಚು ಕಿರಿಚ್ತಿತ್ತು ಗೊತ್ತಾ? ನನಗಾಗ್ಲೇ ಅನುಮಾನ ಇತ್ತು. ಅವ್ರು ಹಾಗೆಲ್ಲ ಯಾಕೆ ಮಾಡ್ತಾರೆ? ಎಷ್ಟು ಕೆಟ್ಟವರು. ನಿನ್ಗೆ ಗೊತ್ತು ತಾನೆ ಯಾವಾಗ್ಲೂ ಅವ್ರಿಗೆ ನನ್ ಟ್ರೆಷರ್ ಮತ್ತೆ ಆ ಟ್ರೀ ಹೌಸ್ ಮೇಲೆ ಕಣ್ಣು ಅಂತ. ನಾನು ಅವ್ರನ್ನ ಸುಮ್ನೆ ಬಿಡಲ್ಲ. ನನ್ ಟ್ರೆಷರ್ ನ ತಗೋ ಬರ್ತೀನಿ. ಸಮಾಧಾನ ಮಾಡ್ಕೊ. ಮೊದ್ಲು ಒಂದ್ಸಲ ವಿಚಾರಿಸಿ ನೋಡ್ಬೇಕು ಅಷ್ಟೇ. ನನಗ್ ಗೊತ್ತು ಹೈಡಿ, ನೀ ನನ್ ಜೊತೆಲಿ ಇರ್ತ್ಯಾ? ಪೀಟರ್ ಇದನ್ನೇ ಬಚ್ಚಿಡ್ಬೇಕು ಅಂತ ಇದ್ದಿದ್ದು. ಯಾಕೆ ಅಂತ ಗೊತ್ತಿಲ್ಲ. ಇದ್ರಿಂದ ಏನು ಓಪನ್ ಆಗ್ಬೋದು? ನಂಗ್ ಗೊತ್ತಿಲ್ಲ. ನಿಜವಾದ ನಿಧಿ ಇದ್ರಲ್ಲಿ ಇರ್ಬೋದಲ್ವಾ? ಕಾರ್, ಹೊರಗಡೆ ಬಾ ಅಂತ ಹೇಳ್ದೆ. ಬಾ ಇಲ್ಲಿ. ಕಾರ್ ಎಲ್ಲಿದ್ಯಾ? ನಾನ್ ನಿನ್ನ ಸುಮ್ನೆ ಬಿಡಲ್ಲ.
ಅವನು ಕ್ಲಾಸ್ ರೂಮ್ ಅಲ್ಲಿ ಇರ್ಬೇಕು. ನೀನ್ ಇಲ್ಲೇ ಇದೆಯಾ ಅಂತ ನಂಗೆ ಗೊತ್ತು. ಪೀಟರ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನನ್ ಟ್ರೆಷರ್ ಎಲ್ಲೋಯ್ತು? ಏನು? ನಿಧಿನಾ? ಸುಮ್ನೆ ಏನೇನೋ ಹೇಳ್ಬೇಡ. ನಾನಂತೂ ನಿಮ್ನ ಸುಮ್ನೆ ಬಿಡಲ್ಲ. ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನಂಗೆ ಐಡಿಯಾನೇ ಇಲ್ಲ. ಸರಿ ಪೀಟರ್, ನಿನ್ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ? ಪ್ರೂಫ್? ನಿನ್ ಹತ್ರ ಯಾವ್ದಾದ್ರು ಪ್ರೂಫ್ ಇದೆಯಾ? ಕಾಲ್ ಮತ್ತೆ ನಾನು ಏನಾದ್ರೂ ತಪ್ಪು ಮಾಡದ್ವಾ? ನೀವೇ ಎತ್ಕೊಂಡಿರೋದು ಅಂತ ನಂಗೆ ಚೆನ್ನಾಗ್ ಗೊತ್ತು. ಸರಿ, ಹಾಗಾದ್ರೆ ಅದನ್ನ ಪ್ರೂವ್ ಮಾಡು. ನೀವು ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಯಾರು ನೀವು ಹೇಳಿದ ಮಾತನ್ನ ನಂಬಲ್ಲ, ಗೊತ್ತಾಯ್ತಾ? ನಿಂಗೆ ಅದ್ರ ಬಗ್ಗೆ ಚೆನ್ನಾಗ್ ಗೊತ್ತಿದೆ ಅಲ್ವಾ ತೆರೇಸಾ? ಹಾ, ಅವತ್ ನಿನ್ನಿಂದ ಬ್ರೆಡ್ ಕತ್ತಿರೋ ಆರೋಪ ಬಂದಿತ್ತು, ನೆನ್ಪಿದ್ಯಾ? ನನ್ ಗೊತ್ತು ಹೈಡಿ, ಅವಳೇ ಕಳ್ಳಿ. ಒಂದ್ಸಲ ಕಳ್ಳಿ ಆದ್ರೆ ಕಳ್ಳಿನೇ ಅವಳು. ಅವ್ನ್ ನಿಧಿನ ನೀವೇ ಕತ್ತಿದ್ರೆ ಸುಮ್ನೆ ಅದನ್ನ ವಾಪಸ್ ಕೊಟ್ಬಿಡಿ. ಪೀಟರ್ ಇರು. ಅವರೇ ಮಾಡಿದ್ದು ಅಂತ ನಂಗೆ ಗೊತ್ತು. ಈಗ ನಮ್ಮ ಅಪ್ಪನ ನೆನಪಿಗೆ ಯಾವ ವಸ್ತು ಕೂಡ ಉಳ್ಕೊಂಡಿಲ್ಲ. ಯೋಚನೆ ಮಾಡ್ಬೇಡ, ನಿಮ್ಮ ಅಪ್ಪನ್ ವಾಚ್ ಮತ್ತೆ ನಿನ್ ನಿಧಿನ ನಾವ್ ಹುಡ್ಕೋಣ, ಆಯ್ತಾ? ಮತ್ತೆ ಎಕ್ಸಾಕ್ಟ್ ಆಗಿ ಅದನ್ನ ಹೇಗ್ ಪ್ಲಾನ್ ಮಾಡ್ತೀಯಾ? ಆಗದೆ ಇರೋದನ್ನ ಆಗುತ್ತೆ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಬೇಡ ಐಡಿ, ಸರಿನಾ? ಪೀಟರ್, ಒಬ್ಬಂಟಿಯಾಗಿ ಬಿಟ್ಬಿಡು ನನ್ನ, ಪ್ಲೀಸ್. ಪೀಟರ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ. ಅವನಿಗೆ ನಾನು ಸಹಾಯ ಮಾಡೋ ಹಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ಸಾಕ್ಷಿ ಇಲ್ದೆ ನಾನು ಯಾರಿಗೂ ಏನೂ ಹೇಳಕ್ಕಾಗ್ತಾ ಇಲ್ಲ. ನಿಮ್ಗೇನನ್ಸುತ್ತೆ ತಾತ? ಪೀಟರ್ಗೆ ಪಾಪ ಬೇಜಾರಾಗಿರ್ಬೋದು. ನೀನ್ ಮಾಡಿದ್ದು ಒಳ್ಳೆ ಕೆಲ್ಸನೇ ಹೈಡಿ. ಆದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ತಾತ? ಯಾರು ತಪ್ಪೊಪ್ಕೊಳ್ಳಲ್ಲ, ಒಪ್ಕೋತಾರ? ಕದ್ದಿರೋರು ಅದನ್ನ ವಾಪಸ್ ಕೊಡೋ ತನಕ ನೀನು ಕಾಯ್ಬೇಕು. ಆಗ ಅವ್ರ ಹತ್ರ ಇದೆ ಅಂತ ಗೊತ್ತಾಗುತ್ತೆ. ಪೀಟರ್ ಅವ್ರ ತಂದೆ ವಾಚ್ ತರ ಕಾಲ್ ಅದನ್ನ ಹಾಕೊಂಡಿದ್ದಾನೆ ಅಂತಂದ್ರೆ ಅವನು ಕದ್ದಿದ್ದಾನೆ. ಕಾಲ ವಾಚ್ ಹಾಕೊಳ್ಳೋಷ್ಟು ಮುಟ್ಟಾಳ ಅಲ್ಲ. ಹಾಗಾದ್ರೆ ಬೇರೆ ಏನಾದ್ರು? ಹೌದು, ಸರಿಯಾಗಿ ಹೇಳಿದ್ರಿ. ಥ್ಯಾಂಕ್ ಯು ತಾತ. ನಾನ್ ಸ್ವಲ್ಪ ಪೀಟರ್ ಹತ್ರ ಹೋಗಿ ಬರ್ತೀನಿ. ಪೀಟರ್, ಪೀಟರ್, ನನ್ನನ್ನ ಒಬ್ಬಂಟಿಯಾಗಿ ಬಿಡು ಅಂತ ಹೇಳಿದ ಅರ್ಥ ಆಗಿಲ್ವಾ? ಕಾಲ್ ಮತ್ತೆ ತೆರೇಸಾ ನಿನ್ ನಿಧಿನ ಹೇಗ್ ಕದ್ರು ಅಂತ ನಾವು ನಿರೂಪಿಸಬಹುದು, ಗೊತ್ತಾ? ಏನು? ಅದಕ್ಕೆ ಈಗ ನಾನು ಹೇಳೋದ್ ಸರಿಯಾಗಿ ಕೇಳಿಸ್ಕೊ. ನಿನ್ ನಿಧಿಲಿ ಬಳಸೋಕಾಗುತ್ತಾರದ್ ಏನಿತ್ತು ಹೇಳು? ಅದು ನನ್ನ ಕಾಸು ಮತ್ ನನ್ನ ವಾಚ್ ಮತ್ತೆ ಕೀನಾ? ಆ ಕೀಯಿಂದ ಏನ್ ಓಪನ್ ಮಾಡ್ಬೋದು? ನಂಗೆ ಗೊತ್ತಿಲ್ಲ. ನನ್ಗದು ಬೆಟ್ಟದ ಹತ್ರ ಸಿಕ್ತು ಮತ್ತೆ ಚೆನ್ನಾಗಿತ್ತು ಅಷ್ಟೇ. ನನ್ ಪ್ರಕಾರ ಅದೇನೋ ಇಂಟ್ರೆಸ್ಟಿಂಗ್ ಆಗಿರೋದ್ನೇ ಓಪನ್ ಮಾಡುತ್ತೆ ಅಂತ ಅನ್ಸುತ್ತೆ. ತೆರೇಸಾ, ನಿಜವಾಗ್ಲೂ ಅವನ್ಗೇನಾದ್ರೂ ದ್ವೇಷ ಅನ್ನೋದಿದ್ರೆ ಅವ್ನ್ ವಾಪಸ್ ತಗೊಳಕ್ ಇಷ್ಟೊತ್ತಿಗೆ ಬರ್ತಿದ್ನಲ್ಲ. ಗ್ರೋಸರಿ ಸ್ಟೋರ್ ಓಪನ್ ಇದೆಯಾ? ನಿಂಗೇನ್ ಬೇಕು? ಈಗ ನಮ್ಮ ಮೇಲೆ ಬೇರೆ ಆರೋಪ ಹೊರ್ಸಕ್ ಬಂದಿದ್ಯಾ? ಇಲ್ಲ, ತಾತಂಗೇನೋ ಬೇಕಂತೆ, ಅದಕ್ಕೆ ಬಂದೆ. ಸರಿ, ಹಾಗಾದ್ರೆ ಒಳಗ್ ಬಾ. ಅಪ್ಪ ಅಮ್ಮ ಇಲ್ಲ, ನಾನೇ ಎಲ್ಲ ನೋಡ್ಕೋತಿರೋದು. ಸರಿ, ನಿನಗೇನ್ ಬೇಕು? ಅದು 1 kg ಬೀನ್ಸ್ ಬೇಕಾಗಿತ್ತು ಅಷ್ಟೇ. ಥ್ಯಾಂಕ್ ಯು. ಇದನ್ನ ಲೆಕ್ಕದಲ್ಲಿ ಬರ್ಕೋ, ಆಯ್ತಾ? ಸರಿ, ಆಯ್ತು. ಸರಿ, ಏಕೆ ಮರಿಗೆ ಅವನ್ ಟ್ರೆಷರ್ ಏನಾದ್ರೂ ಸಿಕ್ತಾ? ಇಲ್ಲ, ಅದೇನು ಅಂದ್ರೆ ಅದ್ರಿಂದ ಒಂದು ಗುಟ್ಟಾಗಿರೋ ಮಾರ್ಗನ್ ಕಂಡು ಹಿಡಿಬೇಕು ಅಂತ ಅನ್ಕೋತಿದ್ವಿ. ಇನ್ನು ಗುಟ್ಟಾಗಿರೋ ಮಾರ್ಗನ? ಹೌದು, ಅದು ನಿಮಗೆ ಗೊತ್ತಿರ್ಬೇಕಲ್ಲ, ನೀವು ಮುಂಚೆಯಿಂದ ಇಲ್ಲೇ ಇದ್ದೀರಾ. ಓ ಹೌದು, ಆದ್ರೆ ಇಲ್ಲಿ ತುಂಬಾ ಸೀಕ್ರೆಟ್ ಪ್ಯಾಸೇಜಸ್ ಗಳಿದೆ ಗೊತ್ತಾ ನಿಂಗೆ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದ ಅಂತಾನೆ ಗೊತ್ತಿಲ್ಲ ನಂಗೆ. ಓ, ಪೀಟರ್ ಅದ್ರ ಬಗ್ಗೆ ಹೇಳೇ ಇಲ್ಲ. ಆದ್ರೆ ಅವನ ಹತ್ರ ಒಂದು ಕೀ ಇತ್ತಂತೆ, ಅದು ಸೀಕ್ರೆಟ್ ಪ್ಯಾಸೇಜ್ ನ ಓಪನ್ ಮಾಡುತ್ತಂತೆ. ಕಮ್ಯುನಿಟಿ ಸೆಂಟ್ರಲ್ ಇದೆಯಲ್ಲ ಅದು. ಓ ಅದಾ? ಹೌದು, ಸ್ಟೇಜ್ ಕೆಳಗಡೆ ಇದೆಯಲ್ಲ ಅದು. ಓ, ಅದ್ ಹೇಗೋ ಇಂಟ್ರೆಸ್ಟಿಂಗ್ ಆಗೇ ಇದೆ.
ಇದನ್ ತಗೋ. ಥ್ಯಾಂಕ್ ಯು ತೆರೇಸಾ. ಸರಿ, ನಾನು ಹೋಗಿ ಬರ್ತೀನಿ. ಕೇಳಿಸ್ತಾ ಅದು? ಈಗ ತಾನೆ ಅವಳು ಸೀಕ್ರೆಟ್ ಪ್ಯಾಸೇಜ್ಗೆ ಹೋಗಿದ್ದಾಳೆ. ಆದ್ರೆ ನಾವ್ ಯಾವತ್ತೂ ಇದ್ರ ಬಗ್ಗೆ ಕೇಳೇ ಇಲ್ಲ ಅಲ್ವಾ? ಆದ್ರೆ ನಾವು ಚೆಕ್ ಮಾಡ್ಬೇಕಾಗತ್ತೆ. ಆದ್ರೆ ನಾನ್ ಅಂಗಡಿ ಬಿಟ್ ಬರಕ್ಕಾಗಲ್ಲ, ಅಪ್ಪ ಅಮ್ಮಗೆ ಸಿಟ್ಟು ಬರುತ್ತೆ. ನಾವೊಂದನ್ನ ಟ್ರೈ ಮಾಡೋಣ. ನಾವ ಟ್ರೆಷರ್ನ ಕೀಯಲ್ಲಿ ಒಂದ್ಸಲಿ ಓಪನ್ ಮಾಡಿ ನೋಡೋಣ, ಆಮೇಲೆ ಏನಾಗುತ್ತೋ ಆಗ್ಲಿ. ಬಾ ಹೋಗೋಣ. ಈ ಕಡೆ ನೋಡು, ನಾನು ಆ ಕಡೆ ನೋಡ್ತೀನಿ. ಏಯ್, ಬಾಗ್ಲು ತೆಗಿರಿ. ಪ್ಲಾನ್ ಸಕ್ಸೆಸ್. ನಾನು ಹೇಳಿರ್ಲಿಲ್ವಾ? ಬಾಗ್ಲು ತೆಗಿರಿ. ಬಾಗ್ಲು ತೆಗಿಬೇಕಂದ್ರೆ ನಾನು ಟ್ರೆಷರ್ನ ವಾಪಸ್ ಕೊಡ್ಬೇಕು. ಆದ್ರೆ ನಮ್ ಹತ್ರ ಇಲ್ಲ ಅದು. ಬರೀ ಸುಳ್ಳು. ನೀವ್ ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ನಾನು ಹೇಳಿದ್ ಕೇಳಿಸ್ಕೊಂಡೇ ಬಂದಿದ್ದೀರಾ ಅಂತ ಅರ್ಥ. ನೀವೇ ಕತ್ತಿದ್ದೀರಾ ಅಂತ ನಮಗ್ ಗೊತ್ತು. ನಿನ್ಗ್ ನಾನು ಅದನ್ನ ಯಾವತ್ತೂ ವಾಪಸ್ ಕೊಡಲ್ಲ. ನಿನ್ ಟ್ರೆಷರು ನಂದು. ಹಾಗಾದ್ರೆ ಇವತ್ ರಾತ್ರಿ ಆದ್ರೂ ನೀನು ಅಲ್ಲಿ ಒಳಗಡೆನೆ ಇರ್ಬೇಕು ಅಂತ ಅನ್ಸುತ್ತೆ. ಆದ್ರೂ ಈ ವಿಷಯನ ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳಿದ್ರೆ ನಿಮ್ಮನ್ ಯಾವತ್ತೂ ಕ್ಷಮಿಸಲ್ಲ ಅನ್ಸುತ್ತೆ. ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಅಪ್ಪ ಅಮ್ಮ ಬರೋಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಗೋಗ್ಬೇಕು. ಅವ್ರು ನನ್ನನ್ನು ಕ್ಷಮಿಸೋದೇ ಇಲ್ಲ. ಆದ್ರೆ ಟೆರೇಸಾ, ಮೇಕೆ ಮರಿ ಗೆಲ್ಲೋದಕ್ಕೆ ನಾವು ಬಿಡಕ್ ಆಗಲ್ಲ. ನನ್ನನ್ನು ಕ್ಷಮಿಸ್ಬಿಡು. ಅದು ನಮ್ಮ ಅಂಗಡಿಯಲ್ಲೇ ಇದೆ, ಆ ಕೌಂಟರ್ ಹತ್ರ ಇದೆ. ಮತ್ತೆ ನಾವು ವಾಪಸ್ ಕೊಡ್ತೀವಿ. ಸರಿ ಆಯ್ತು, ಆದ್ರೆ ಸ್ವಲ್ಪ ಹೊತ್ತು ಕಾಯ್ಬೇಕು. ನಾನು ಹೋಗಿ ಆ ಟ್ರೆಷರ್ನ ಇಲ್ಲಿ ತಗೋ ಬರ್ತೀನಿ. ಸಿಕ್ತು. ಎಲ್ಲ ಸರಿಯಾಗಿದೆ ತಾನೆ? ಹೌದು. ಮತ್ತೆ ನಮ್ಮ ಅಪ್ಪನ ಗಡಿಯಾರ ಇನ್ನ ವರ್ಕ್ ಆಗ್ತಿದೆ. ನಡಿ, ಹೋಗಿ ಅವ್ರನ್ನ ಆಚೆ ಬಿಡೋಣ. ಆದ್ರೂ ಅವ್ರನ್ನ ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಪೀಟರ್, ನೋ, ಹಾಗೆಲ್ಲ ಮಾಡ್ಬಾರ್ದು. ಅವ್ರಿಗೇನಾದ್ರೂ ಆದ್ರೆ ಆಮೇಲೆ ಏನ್ ಮಾಡೋದ್ ನಾವು? ಸರಿ, ಹಾಗಾದ್ರೆ ನೀನೇ ಗೆದ್ದೆ. ನಾವಿವಾಗ ಅವ್ರನ್ನ ಬಿಡೋಣ. ಗುಡ್ ಆಫ್ಟರ್ನೂನ್ ಆಂಟಿ. ಓ, ಗುಡ್ ಆಫ್ಟರ್ನೂನ್. ತಕ್ಷಣಕ್ಕೆ ಇಲ್ಲಿ ಯಾರೂ ಇಲ್ಲ, ಆದ್ರೆ ಸ್ವಲ್ಪ ಹೊತ್ತಲ್ಲಿ ನಿಮ್ ಕಣ್ ಮುಂದಗಡೆನೆ ಇರ್ತಾರೆ. ಓಹ್, ಆದ್ರೆ ನಂಗಷ್ಟು ಸಮಯ ಇಲ್ಲ. ನಾನು ನನ್ನ ಆಪಲ್ ಸ್ಟ್ರೂಡಲ್ಸ್ನ ಮುಗಿಸ್ಬೇಕು. ನಂಗೊಂದಿಷ್ಟು ಆಪಲ್ ಬೇಕು ಅಷ್ಟೇ. ಸರಿ ಆಯ್ತು. ಟೆರೇಸಾ ನಿಮ್ಗೆ ಕಮ್ಯುನಿಟಿ ಸೆಂಟರ್ ಒಳಗಡೆ ಸಿಗ್ತಾಳೆ. ಅವಳು ನಿಮ್ಗೆ ಸಹಾಯ ಮಾಡ್ಬೋದು. ಸಂತೋಷವಾಗಿರಿ ಆಂಟಿ. ನೀವು ಅಷ್ಟೇ ಮಕ್ಳೇ. ಪೀಟರ್, ಹಾಗೆಲ್ಲ ಮಾಡ್ಬಾರ್ದು. ಏನು, ಇವಾಗ ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವ್ರು ಫ್ರೀ ಆಗ್ಬೋದು ಅಲ್ವಾ? ಬಾ ಬಾ ಬಾ. ಓಹೋ, ನಿನ್ ಕತೆ ಮುಗೀತು ಅನ್ಕೊ ಮೇಕೆ ಮರಿ. ಸಾರಿ ಅಮ್ಮ. ನೀವಿಬ್ರು ಏನ್ ಮಾಡ್ತಿದ್ದೀರಾ? ಇದು ಆಟ ಆಡೋ ಜಾಗನಾ? ಮತ್ತೆ ನಂಗೆ ನಿಮ್ ಅಂಗಡಿಯಿಂದ ಆಪಲ್ ಬೇಕಾಗಿತ್ತು. ಈಗ್ಲೇ ತಡ ಆಗಿದೆ. ಬರ್ತಾ ಇದ್ದೀನಿ ಆಂಟಿ. ನಾವು ಮೊದಲು ಈ ಟ್ರೀ ಹೌಸ್ನ ಕ್ಲೀನ್ ಮಾಡ್ಬೇಕು. ಹೌದು, ಆದ್ರೆ ಮೊದಲು ನಾನೊಂದು ಮುಖ್ಯವಾದ ಕೆಲಸ ಮಾಡಬೇಕು.
ವಸಂತಕಾಲ ಸ್ವಾಗತಗಳು ವಸಂತಕಾಲ ಸ್ವಾಗತಗಳು ವಸಂತಕಾಲ ಯೇ ಸ್ವಾಗತಗಳು. ಈಗ ಮತ್ತೆ ಒಂದು ಹೊಸ ಸೀಸನ್ ಶುರುವಾಗುತ್ತೆ. ಹಾಗೆ ಕ್ಲೀನ್ ಕೂಡ ಮಾಡ್ಬೇಕು. ನಾವು ನಾಳೆಯಿಂದಾನೇ ಶುರು ಮಾಡ್ಬೇಕು. ಈಗಾಗ್ಲೇ ತಡ ಆಗಿದೆ. ನಾಳೆ ಮೇಕೆಗಳನ್ನ ಮೇಯ್ಬಿಟ್ಟು ನಾವು ಕ್ಲೀನ್ ಮಾಡ್ಬೇಕು. ಎಷ್ಟು ಮಜವಾಗಿರ್ಬೋದಲ್ವಾ? ನೀನ್ ನಿಜ ಹೇಳ್ತಿದ್ಯಾ ವಿಲಿಯಂ? ಅವ್ನ್ ಟ್ರೀ ಹೌಸ್ ಎಲ್ಲಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಮತ್ತೆ ನೀನು ನಮ್ ಫ್ರೆಂಡ್ ಆಗ್ಬೋದು ಅಂತ ಅದನ್ನ ಹೇಳ್ತಿದ್ಯಾ ಅಲ್ವಾ? ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಜ. ಕಾರ್ ಆಯ್ತು ವಿಲಿಯಂ, ನಾವು ನಾಳೆ ಅಲ್ಲಿಗೆ ಹೋಗೋಣ. ಮತ್ತ ಅದೇನಾದ್ರೂ ನಿಜ ಆದ್ರೆ ನಮ್ ಗ್ಯಾಂಗ್ಗೆ ನೀನ್ ವಾಪಸ್ ಬರ್ಬೋದು. ಎಸ್. ನಾಳೆ ನೀನ್ ನಮ್ಗೆ ಆ ಮೇಕೆ ಮರಿ ಟ್ರೀ ಹೌಸ್ ನ ತೋರಿಸ್ತೀಯಾ, ಮತ್ತೆ ಆ ಟ್ರೀ ಹೌಸ್ ನಂದಾಗುತ್ತೆ.